ಬೆಂಗಳೂರಿಂದ ಹುಬ್ಳಿಗೆ ಅರೌಂಡ್ 450 ಕಿಲೋಮೀಟರ್ಸ್ ಆಗುತ್ತೆ. ಸ್ಟಾರ್ಟ್ ಆಗೈತೆ ಮತ್ತದು. ಜಾತ್ರೆಯ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ. ಮಳೆ ಬಂದ ಕಾರಣ ದೆವ್ವ ತೋರಿಸ್ತೀರಂದಲ್ಲ ನಾವ್ ಏನಿದ್ರು ಲಾಯಲಿಟಿ ಆರ್ ಸಿ ಬಿ ಒಂದ ನಮ್ದ. ಎಲ್ಲರಿಗೂ ಶುಭೋದಯಗಳು. ಸಮಯ ಇವಾಗ 5:19 ಆಗಿದೆ. ಇಷ್ಟು ಬೆಳಗ್ಗೆ ಎದ್ದು ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ನಮ್ಮೂರು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಕಡೆಗೆ. ಆಫ್ಟರ್ 4 months ಐ ಆಮ್ ಗೋಯಿಂಗ್ ಟು ಮೈ ಹೋಮ್. ಬೆಂಗಳೂರಿಂದ ಹುಬ್ಳಿಗೆ ಅರೌಂಡ್ 450 ಕಿಲೋಮೀಟರ್ಸ್ ಆಗುತ್ತೆ. ಬಸ್ಸು ಟ್ರೈನಲ್ಲೆಲ್ಲ ಹೋದರೆ 8 hours ಜರ್ನಿ. ಫಾರ್ ದ ಫಸ್ಟ್ ಟೈಮ್ ನಾನು ಬೈಕಲ್ಲಿ ಹೋಗ್ತಾ ಇದ್ದೀನಿ. ಅದು ನಾನು ಹೊಸ ಗಾಡಿ ತೊಗೊಂಡಾದ್ಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಗಾಡಿ ಹುಬ್ಳಿಗೆ. ಮನೇಲಿ ಇನ್ನೂ ಗಾಡಿನ ನೋಡಿಲ್ಲ ಯಾರು. ನೋಡೋಣ, ಇವಾಗ ಟೈಮು 5:30 ಆಗಿದೆ. ಟ್ರಾಫಿಕ್ಕು ಅಮ್ಮನ ಟ್ರಾಫಿಕ್ ಆಗುತ್ತೆ ಅಂತ ಬೇಗ ಬಿಟ್ರು ನನ್ನ ಅಕ್ಕನ ಮತ್ತು ಟ್ರಾಫಿಕ್ಕು. Finally reached our love Hubli after 5.5 hours of ride. 5 ತಾಸು ರೈಡ್ ಮಾಡಿ ಮುಕ್ಕುಳಿ ಫುಲ್ ಸತ್ತು ಹೋಗಿದೆ. ಅದಕ್ಕೆ ಹೋಗಿ ಫಸ್ಟ್ ತಣ್ಣೀರು ಜಳಕ ಮಾಡ್ಬೇಕೀಗ. ಬಟ್ ಫಸ್ಟ್ ಮನೆಗೆ ಹೋಗೋದ್ರ ಮುಂಚೆಕ್ಕೆ ಡೈರೆಕ್ಟ್ ಎಲ್ಲರೂ ಮನೆಗೆ ಹೋಗ್ತಾರೆ. ನಾವು ಮನೆಗೆ ಹೋಗಂಗಿಲ್ಲ ಡೈರೆಕ್ಟ್. ಫಸ್ಟ್ ನಾವು ಬಾಯ್ಸಿಗೆ ಕಾಲ್ ಮಾಡಿ ಫಸ್ಟ್ ಬಾಯ್ಸಿಗೆ ಮೀಟ್ ಆಗ್ಬೇಕು ನಾವು. ಬಾಯ್ಸ್ ಆಲ್ರೆಡಿ 1-2 ಮಿಸ್ ಕಾಲ್ ಬಂದಾವ. ಈಗ ಆ ಬಾಯ್ಸಿಗೆ ಕಾಲ್ ಮಾಡಿ ಕೇಳ್ಬೇಕು ಎಲ್ಲಿದ್ದೀರಿ ಫೈಲ್ ಹತ್ತಿರ ಅಂತೇಳಿ. PM. ಸ್ಟಾರ್ಟ್ ಆಗೈತೆ ಮತ್ತದು. ಮಳೆಯಲ್ಲಿ ಜೊತೆಯಲ್ಲಿ ಮಳೆಯಲ್ಲಿ ಜಾತ್ರೆಯಲ್ಲಿ ಅಂತ ಹೋಗ್ತಾ ಇದೀವಿ ಇವಾಗ. ಇವ್ನ ಹಾಕಿ ಕೊಳಕೆ ಸೊಳ ಹಾಕಿ ಶಿರ್ಕ್ಯಾನ್ ಪಲಾವ್ ಪಾಯ್ಸ್ ಜಾತ್ರೆಗೆ ಬಂದ್ರೆ ದೇವಿಗೆ ಬಂದ್ರೆ ಕೈ ಮುಗಿದ್ರೆ ನೀವು ದೇವರ ಆಶೀರ್ವಾದಕ್ಕಿಂತ ಪ್ರಸಾದ ಮುಖ್ಯ. ಜಾತ್ರೆಯ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ. ಮಳೆ ಬಂದ ಕಾರಣ ಫುಲ್ಲು ಶಿರ್ಕೋದ್ರಿ ಇವನ ನೋಡ್ರಿ. CSK ಕಾಲಾಪುರ ರೀಸನ್ ಕಾಲ ಏನ ಬಿತ್ತು ನೋಡ್ಲೆ ನಿಂದ. ಆಗಲ್ಲ ದೆವ್ವ ತೋರಿಸ್ತೀರಂದಲ್ಲ ಇವ್ರ ಡೋಲು ಬೋಲು ತಮ್ಮ ಆ ಡೋಲು ಬೋಲು ಜೊತೆ ಇರ್ತಾನಲ್ಲ ಯಾರು ಏನಪ್ಪ ಪಟ್ಲು ಇಲ್ಲಿಗೆ ನಮ್ಮ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ಮುಕ್ತಾಯವಾಗಿದೆ.
ಆಮೇಲೆ ಮತ್ತೆ ಎಲ್ಲುಂಟು ಇಲ್ಲಿ ಬನಶಂಕರಿ ಗುಡಿ ಏನೋ ಬನಶಂಕರಿ ಗುಡಿ ಏನೋ ಕೇಳಾದಿಲ್ಲ ತಂಪು ತಂಪು ಕೂಲ್ ಕೂಲ್ ಸ್ವಲ್ಪ ಮೈಕ್ ಬಿಸಿ ತಟ್ಟುವಂಗೆ ಏನಾರ ಹಾಂ ಮೈಕ್ ಬಿಸಿ ತಟ್ಟಿಸ್ಕೊತೀವೋ ಎಲ್ಲಿ ತಟ್ಟಿಸ್ಕೊತೀವೋ ಗೊತ್ತಿಲ್ಲ ತಂಪರ ಐತಿ ಫುಲ್ ಕ್ಲೈಮೇಟ್ ಮಸ್ತ್ ಐತ್ರಿ ಎಲ್ಲಿ ಒಂದು ಹೇಳ್ರಿ ಪ್ಲಾನ್ ಮಾಡ್ರಿ ಕರಿ ಪುಟ್ಟಾಗತ್ತೆ ಹಿಂಗೆ ಇರ್ಬೇಕು ಮನುಷ್ಯ. ದಟ್ ಈಸ್ ಕಾಲ್ಡ್ ಅದನ್ನ ಅದಕ್ಕೆ ಹಂಗೆ ಇರಲಿ ಅವ್ರಿಗೆಲ್ಲ ನಿಂದು ಕರಿ ಆದ್ರೂ ಮನ್ಸಿಂದ ಒಪ್ಕೊಂಡೆ ಸಿ ಎಸ್ ಕೆ ಆದ್ರೂ ನೆಕ್ಸ್ಟ್ ಆರ್ ಸಿ ಬಿಗೆ ನಾನು ಸಪೋರ್ಟ್. ದಟ್ಸ್ ರೈಟ್. ಏನಲ್ಲ ಮನ್ಸಿಂದ ಏನೋ ಸಿ ಎಸ್ ಕೆ ಆದ್ರೂ ನೆಕ್ಸ್ಟ್ ನಾನು ಸಪೋರ್ಟ್ ಆರ್ ಸಿ ಬಿಗೆ. ಸಿ ಎಸ್ ಕೆ ಹೋಯ್ತು ಅಂದ್ರೆ ಅದಕ್ಕೆ ನಿಮ್ಗೆ ಸಿ ಎಸ್ ಕೆ ಫ್ಯಾನ್ ಅನ್ನೋದೇ ನಾವು ಏನಿದ್ರು ಲಾಯಲಿಟಿ ಆರ್ ಸಿ ಬಿ ಒಂದ ನಮ್ದು. ಅದೇ ವಿರಾಟ್ ಕೊಹ್ಲಿ ಇರಲಿಲ್ಲ ಅಂದ್ರೆ ಆ ಸಿ ಎಸ್ ಕೆ ಬಿಟ್ಟರೆ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಇರಲಿಲ್ಲ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ಅಂತಲೇ ಮಾಡಿ ಈಗೆಲ್ಲ ಅನ್ನೋದು ವಿರಾಟ್ ಕೊಹ್ಲಿ ಬಿಟ್ಟು ಯಾರಿಲ್ಲ ಬಿಡಿ. ಸ್ವಲ್ಪ ನೀಟಾಗ ಮುಂದೆ ನಾವೇನಿದ್ರು ಯಾರು ಬೇಕಾದಲ್ಲಿ ಆರ್ ಸಿ ಬಿನ ನಮ್ಮ ನಾಲ್ಕಕ್ಕೆ ಲಾಯಲಿಟಿ ಮಾತಾಡಕ್ಕೆ ಹೋಗಬೇಡ ಇಲ್ಲಿ. ಆ ಸಿ ಎಸ್ ಕೆ ಇಲ್ಲ ಅಂದ್ರೆ ಆರ್ ಸಿ ಬಿ ನಿಮ್ಮವನೇ ನಮ್ಮ ಮುಂದಿನ ಕಾರ್ಯಕ್ರಮಗಳು ಯಾವ ಗುಡಿ ಉಂಟಲ್ಲ ಬನಶಂಕರಿ ಗುಡಿ, ಶಂಕರಿ ಗುಡಿ ಉಂಟು. ಮುಂದಿನ ನಿಲ್ದಾಣ ಬನಶಂಕರಿ ಗುಡಿ, ಹುಬ್ಬಳ್ಳಿ. ಇಷ್ಟೊತ್ತಿಗೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತವ, ಬಟ್ ಈ ದೇವಸ್ಥಾನಕ್ಕೆ ಹೋಗ್ತೇವೆ. ಮಾಡಕ್ಕೆ ಬಿಡಲ್ಲ, ಒಂದೊಂದ್ಸಲ ಹೋಗ್ಬೇಕಾಕೈತಿ. ಹಾಂ, ಆದರೂ ಹುಡುಗರು ಎದಕ್ಕೆ ಹೋಗ್ತಾರೋ ಗೊತ್ತಲ್ಲ, ನಮ್ಮ ಗುಡಿಗೆ ಎಲ್ಲ ಕಣ್ತಂಪು ಮಾಡ್ಕೊಳಕ್ಕೆ ಹೋಗ್ತಾರೆ. ಎಲ್ಲೋದ್ರೂ ಅದಕ್ಕೆ ಕೆಲಸ ಅಲ್ಲ ನಮ್ಗೆ. ಎಲ್ಲಾದು ಜೀವನ. ಯಾಕಂದರೆ ದೇವ್ರನ್ನ ಅಲ್ಲೆಲ್ಲ ಹುಡುಗಂಗಿಲ್ಲ, ದೇವ್ರು ಇಲ್ಲೇ ಮನ್ಸೊಳಗೆ ಇರ್ತಾನೆ ದೇವರು. ಹಾಂ, ಏನಿದೆ ನೋಡೋಣ. ಬಂದ್ರು ನೋಡ್ರಿ ಸಿಂಹದ ಸಿಂಹಗಳು. ನಮಗೆ ಜಲ್ದಿ ಬರಕ್ಕೆ ಹೇಳಿ ತಾವ ಲೇಟಾಗಿ ಬಂದ್ರಿ ಇಲ್ಲಿ ಮುಂದೆ ಬರ ಮನೆಯೊಳಗೆ ಬೆಂಗಳೂರಲ್ಲಿ ವಾತಾವರಣ ಹಂಗೆ ಮುಗಕ್ಕೆ ನೀರು ಹೊಡಿಯೋಣ ಅಂತ ಕೇಳಿ ಗೊತ್ತಕ್ಕ. ಹಾಂ. ಈಗ ಆಲ್ರೆಡಿ ಮಳೆ ಬಂದಿತ್ತಲ್ಲ ಆಗಲ್ಲೇ ಹೋಗೈತದಲ್ಲ. ಸಾಕು ಏನು ಹಾಕ್ಕೊಳ್ಳಿ ಸಾಕು ಇಳಿಸಲಿ ಬೂಟ್ ಹೊಡ್ಸ್ಕೊಂಡು ಹಾಕ್ಯಾರೇನು ಮತ್ತೆ ಹೇಳ್ಬಿಡಪ್ಪ ಮೊದಲೇ. One eternity later. ಆಫ್ಟರ್ 5 days ಆಫ್ ಹುಬ್ಳಿ ಇವತ್ತು ನಾವು ವಾಪಸ್ ಬೆಂಗಳೂರು ಕಡೆ ಬಂದಿದ್ದೇವೆ. ಅದು ಏನಾಗ್ಬಿಡುತ್ತೆ ಅಂದರೆ ಊರ ಕಡೆ ಹೋದಾಗ ವಾಪಸ್ ಈ ಕಡೆ ಬರೋಕ್ಕೆ ಮನಸ್ಸೇ ಬರಲ್ಲ. ಹೀಗಾಗಿ ಒಂದೆರಡು ದಿನ ಎಕ್ಸ್ಟ್ರಾ ಶೆಡ್ಯೂಲಲ್ಲಿ ಎಕ್ಸ್ಟ್ರಾ ಆಗ್ಬಿಡುತ್ತೆ, ಒಂದೆರಡು ದಿನ ಅಲ್ಲೇ. ಹಂಗಾಗಿ ನಾವೇನೇ ಪ್ಲ್ಯಾನ್ ಮಾಡಿದ್ರು ಅದು ಲಾಸ್ಟಿಗೆ ಅನ್ಪ್ಲ್ಯಾನ್ಡೇ ಆಗೋದು. ಮತ್ತೆ ಈ ಲಾಗು ಇಲ್ಲಿಗೆ ಮುಕ್ತಾಯವಾಗಿದೆ. ಹಂಗೆ ಲಾಗು ನೋಡ್ತಾ ಲೈಕು, ಶೇರು, ಸಬ್ಸ್ಕ್ರೈಬು ಇದೆಲ್ಲ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಮತ್ತೆ ಟಾಟಾ, ಬಾಯ್, ಸಿ ಯು ನೆಕ್ಸ್ಟ್ ಲಾಗ್.